ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿ, ಸಿಂಪಲ್ ರೆಸಿಪಿಯೊಂದಿಗೆ ಬಂದೀನಿ. ಅದು ಪುಳಿಯೋಗರೆ. ಪುಳಿಯೋಗರೆ ಅಂದ ತಕ್ಷಣ ಮಕ್ಕಳಿಗೆಲ್ಲ ಭಾರಿ ಇಷ್ಟಪ್ಪ. ನಮ್ಮ ಮನೇಲಿ ನನ್ನ ಮಗನಿಗನ್ಕರ ತುಂಬ ಇಷ್ಟ ಪುಳಿಯೋಗರೆ ಅಂದರೆ. ಸೊ ಇದನ್ನು ಒಂದು ಸತಿ ಮನೇಲಿ ಪುಡಿ ಮಾಡೋಕ್ಕಾಗಿರಲ್ಲ, ಗೊಜ್ಜು ಮಾಡಿ ಇಟ್ಕೊಳ್ಳೋಕ್ಕಾಗಿರಲ್ಲ. ಆ ಟೈಮಲ್ಲಿ ರೆಡಿ ಮಿಕ್ಸ್ ತೊಗೊಂಬಂದು ನಾವೊಂದು ಸಿಂಪಲ್ ಒಂದೊಂದು ಐಟಮ್ಸ್, ಮನೆಯಲ್ಲಿರೋ ಐಟಮ್ಸೇ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ. ಸೇಮ್ ಟೆಂಪಲ್ ಸ್ಟೈಲಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ರೆಸಿಪಿ. ಇದನ್ನು ಫಟಾಫಟ್ ಅಂತ ಬೆಳಗಿನ ಲಂಚ್ ಬಾಕ್ಸ್ ಅನ್ಕರ ಬೆಸ್ಟ್ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದರು ಎಲ್ಲರಿಗೂ ಥ್ಯಾಂಕ್ ಯು, ವೆಲ್ಕಮ್. ಮತ್ತು ನಿಮ್ಗೆ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಬನ್ನಿ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ಪುಳಿಯೋಗರೆ ಮಾಡೋಕ್ಕೆ ಏನು ಬೇಕು ಅಂತ ನೋಡ್ಕೊಂಬಿಡೋಣ. ಫಸ್ಟು ಇಂಗು, ಒಣಮೆಣ್ಸಿನ್ಕಾಯಿ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಶೇಂಗಾ ಬೀಜ, ಬೆಲ್ಲ, ಆಮೇಲೆ ಯಾವುದಾದ್ರೂ ಇನ್ಸ್ಟಂಟ್ ಪುಳಿಯೋಗರೆ. ಇದಕ್ಕೆ ಮೇನ್ ಅಂದರೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು. ಬನ್ನಿ ರೆಸಿಪಿ ಹೆಂಗೆ ಮಾಡೋಂತ ನೋಡೋಣ. ಇವಾಗ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. ರೈಸ್ ಕ್ವಾಂಟಿಟಿ ನೋಡ್ಕೊಂಡು ಎಣ್ಣೆ ಹಾಕೋದ್ರಿ. ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಶೇಂಗಾ ಬೀಜ. ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗಲಿ, ಬ್ರೌನ್ ಆಗಲಿ. ಇದಕ್ಕೆ ಇಂಗು. ಇದಕ್ಕೆ ಮೇನ್ ಸ್ವಲ್ಪ ಇಂಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕರಿಬೇವು, ಒಣಮೆಣಸಿನ್ಕಾಯಿ, ಎಲ್ಲ ಫ್ರೈ ಮಾಡ್ಕೊಡ್ರಿ ನೀಟಾಗಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಆಮೇಲೆ ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಡ್ರಿ. ಎಲ್ಲ ಮಿಕ್ಸ್ ಮಾಡಿಕೊಡ್ರಿ ಅದನ್ನು ನೀಟಾಗಿ. ಆಮೇಲೆ ಇದಕ್ಕೆ ಇನ್ಸ್ಟಂಟ್ ಪುಳಿಯೋಗರೆ 2ರಿಂದ 3 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಆಮೇಲೆ ಇದಕ್ಕೆ ಬೆಲ್ಲದ ಪುಡಿ, ಮೇನ್ ಇದಕ್ಕೆ ಬೆಲ್ಲದ ಪುಡಿನೇ. ಸ್ವಲ್ಪ 2 ನಿಮಿಷ ಬಾಡಿಸ್ರಿ ಇದನ್ನು. ಇದಕ್ಕೆ ಇವಾಗ ರೈಸ್ ಹಾಕೊಂಡ್ಬಿಡೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಇವಾಗ ನೋಡ್ಬೋದು ದೇವಸ್ಥಾನ ಶೈಲಿ ಪುಳಿಯೋಗರೆ, ಇನ್ಸ್ಟಂಟ್ ಪೌಡ್ರ್ ಉಪಯೋಗಿಸಿ ಮಾಡಿರೋಂಥ ಪುಳಿಯೋಗರೆ ರೆಡಿ ಇದೆ. ಹೇಗೆ ಬಂದಿತ್ತು ಅಂತ ಹೇಳ್ರಿ. ನೀವು ಟ್ರೈ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ನನ್ನ ಚಾನಲ್ ಇಷ್ಟ ಆಗೋರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.